ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು ಶೇಕಡ 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಯಾರ ಮನೆಯಲ್ಲಿ ಸೂರ್ಯನ ಕಿರಣಗಳು ಬೀಳುವುದಿಲ್ಲವೋ ಆ ಮನೆಯಲ್ಲಿ ಈ ಶಕ್ತಿಗಳ ಪ್ರಭಾವ ಜಾಸ್ತಿ ಇರುತ್ತದೆ. ಮನೆ ಅಂದರೆ ಶುಕ್ರ ಅಂತ ಕರಿತೀವಿ. ಶುಕ್ರ ಅಂದ ಮೇಲೆ ಮನೆಯಲ್ಲಿ ಎಲ್ಲರೂ ಹೊಂದಿಕೊಂಡು ಪ್ರೀತಿಯಿಂದ ಇರಬೇಕಾಗುತ್ತದೆ. ಆದರೆ ಮನೆಯಲ್ಲಿ ಒಬ್ಬೊಬ್ಬರದು ಒಂದೊಂದು ಮನಸ್ಸು ಹಾವಭಾವ ಇದ್ದಾಗ ಅಲ್ಲಿ ಪ್ರೀತಿ ಇರುವುದಿಲ್ಲ. ಕೆಲವು ಸಮಯದಲ್ಲಿ ಯಾವಾಗಲೂ ಮನಸ್ತಾಪ, ಜಗಳ, ವೈಮನಸ್ಸು ಇದ್ದೇ ಇರುತ್ತದೆ. ಸೂರ್ಯಗ್ರಹ ಪಿತೃಗಳ ಸಮಾನ ಅಂತ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಕೂಡ ಹೇಳ್ತೀವಿ. ಒಂದು ಮನೆಯ ಮನಸ್ಸು ಶುದ್ಧ ಆಗಬೇಕು, ಉದ್ಧಾರ ಆಗಬೇಕು ಅಂದರೆ ಅಲ್ಲಿ ಪಿತೃಗಳ ರಕ್ಷಣೆ ಮತ್ತು ಆರೈಕೆ ಇರಬೇಕಾಗುತ್ತದೆ. ಯಾರ ಮನೆಯಲ್ಲಿ ಬೆಳಿಗ್ಗೆ ಸೂರ್ಯಕಿರಣಗಳು ಬೀಳ್ತಾವೋ ಆ ಮನೆಯಲ್ಲಿ ಮನಸ್ಸು, ಪ್ರೀತಿ, ಆರೋಗ್ಯ, ಧನ, ಲಾಭ ಇತ್ಯಾದಿ ಎಲ್ಲವೂ ಇರುತ್ತದೆ. ಸೂರ್ಯಗ್ರಹ ಮನೆ ಅನ್ನುವ ಶುಕ್ರ ಸಂಬಂಧ ಬೆಳೆಸಿದಾಗ ಅಲ್ಲಿ ಪ್ರೀತಿ ಹುಟ್ಟುತ್ತದೆ. ಅಕಸ್ಮಾತ್ ಯಾರ ಮನೆಯಲ್ಲಿ ಯಾವಾಗಲೂ ಜಗಳ, ಕಿರಿಕಿರಿ, ಆರೋಗ್ಯ ಸಮಸ್ಯೆ, ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರುತ್ತದೆಯೋ ಅಲ್ಲಿ ರಾಹುವಿನ ನಕಾರಾತ್ಮಕ ಪ್ರಭಾವ ಶಕ್ತಿ ಇರುತ್ತದೆ. ಅದಕ್ಕೆ ಮನೆಯಲ್ಲಿ ಯಾವಾಗಲೂ ಸೂರ್ಯನ ಕಿರಣಗಳು ಬೀಳುವ ಥರ ನೋಡಿಕೊಳ್ಳಬೇಕು. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.